ಅಂಥ ಸಂದರ್ಭದಲ್ಲಿ ಜನರ ಮನಸ್ಸಿಗೆ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟ ಮೇಲೆ ಭಾಳಷ್ಟು ಕಡೆ ಪ್ರತಿಭಟನೆ ಆಗ್ತಾ ಇದ್ದಾವೆ. ಅವರ ಹೇಳಿಕೆಯನ್ನು ಅನೇಕ ಜನ ಇವತ್ತು ಖಂಡಿಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆಲವು ಮಹಿಳಾ ಕಾರ್ಯಕರ್ತರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಉಗ್ರಗಾಮಿಗಳು ನಮ್ಮ ನಾಡಿನಲ್ಲಿ ಬಂದು ಅಮಾಯಕ ಜನರನ್ನ, ಯಾರು ಕೇವಲ 4 ದಿನ ಆಗಿತ್ತು ಮದುವೆಯಾಗಿ ಹನಿಮೂನ್ಗೆ ಹೋಗಿದ್ರು, ಅವರ ಹೆಂಡತಿಯ ಎದುರಿನಲ್ಲಿ ಬರ್ಬರವಾಗಿ ತಲೆಗೆ ಗುಂಡಿಕ್ಕುವಂಥ ಹೇಯ ಕೃತ್ಯ ಆಗಿದೆ. 4 ವರ್ಷದ ಮಗು ಇದೆ, ತಾಯಿ ಇದ್ದಾಳೆ, ಅವ್ರ ಎದುರುಗಡೆನೇ ಗುಂಡಾಗ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ. ಸುಮಾರು 26 ಜನರ ಕಗ್ಗೊಲೆ ನಡೆದಿದೆ, ನರಮೇಧ ನಡೆದಿದೆ. ಅದನ್ನು ಖಂಡಿಸೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ವೈರಾಷ್ಟ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಿಮಗೇನು ನೈತಿಕತೆ ಅಂಥೇಳಿ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳಾ ಕಾರ್ಯಕರ್ತರ ಮೇಲೆ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ದೌರ್ಜನ್ಯವನ್ನು ಮಾಡಿ ಪೊಲೀಸ್ ಬಲಪ್ರಯೋಗವನ್ನು ಮಾಡೋದ್ರ ಮುಖಾಂತರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಎಲ್ಲಿದ್ದಾರೆ ಅಂತೇಳಿ ಇಲ್ಲಿ ತನಕ ಹೇಳ್ತಾ ಇಲ್ಲ ಯಾರಿಗೂ. ಪೊಲೀಸ್ ಸ್ಟೇಷನ್ ತನಕ ಅಲಿದಾಡಿಸ್ತಾ ಇದ್ದಾರೆ. ಇದು ಇನ್ನೊಂದು ರೀತಿ ಇತ್ತೀಚೆಗೆ ಏನು CT ರವಿ ಘಟನೆ ನಡೀತು, ಆ ರೀತಿಯಾದಂಥ ಘಟನೆ ಮರುಕಳಿಸೋದೇನು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಘಟನಾವಳಿ ನಡೆದಿದೆ. ಹೀಗಾಗಿ ಮುಖ್ಯಮಂತ್ರಿಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಕೇವಲ ದುರಾಡಳಿತಕ್ಕೆ ಇಲ್ಲಿ ತನಕ ಹೆಸರಾಗಿತ್ತು. ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿಯಾಗೆ ಕೈ ಮಾಡೋದ್ರ ಮುಖಾಂತರ ಅವರ ದುರಹಂಕಾರವನ್ನು ಇವತ್ತು ಎತ್ತಿ ತೋರಿಸಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸಂಯಮವನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಒಂದು ಕ್ರಮ ಏನಿದೆ ಅತ್ಯಂತ ಖಂಡನೀಯವಾದಂಥದ್ದು. ಒಂದು ಸರ್ಕಾರವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಿಮಗೆ ಹಕ್ಕಿದೆ. ಈ ಬೆಳಗಾವಿ ನಾಡಿನ ಮಹಿಳೆಯರು, ನೀವೇನು ಪಾಕಿಸ್ತಾನದ ಪರವಾಗಿ ಕೇವಲ ಮತ ಬ್ಯಾಂಕ್ ಆಧಾರದ ಮೇಲೆ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡುವಂಥ ರೀತಿಯಲ್ಲಿ ನೀವೇನು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ, ಅದನ್ನು ಕೂಡ ಈ ರಾಜ್ಯದ ಮತದಾರರು ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ. ಅದನ್ನು ಬಂದ್ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗೂ ಇಲ್ಲ, ನಿಮಗೂ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಹೇಳಬೇಕಾಗಿದೆ. ಹೀಗಾಗಿ ಇವತ್ತು ನಾನು ಪೊಲೀಸ್ ಇಲಾಖೆಗೂ ಕೂಡ ವಿನಂತಿ ಮಾಡ್ತೇನೆ, ಯಾವ ಮುಖ್ಯಮಂತ್ರಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡ್ತಕ್ಕಂಥ ಒಂದು ದಾರ್ಷ್ಟ್ಯವನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೇವಲ ಸರ್ಕಾರ ಹೇಳಿದ್ದನ್ನು ಕೇಳಿ ಅವ್ರ ಮೇಲೆ ವಿನಾಕಾರಣ ಕೇಸ್ ಹಾಕುವಂಥ ಒಂದು ದುಷ್ಕೃತ್ಯಕ್ಕೆ ಇಳಿಬಾರ್ದು. ನೀವು ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇದೇ ರೀತಿ ಮುಂದುವರೆದ್ರೆ ಬಹುಶಃ ನಾಳೆ ನಾವು ಒಂದು 10,000 ಮಹಿಳೆಯರನ್ನು ಕೂಡಿಸ್ಬೇಕಾಗ್ತದೆ. ಜನ ಬರ್ತಾರೆ, ಇದ್ರ ಪರವಾಗಿ ನಿಲ್ತಾರೆ, ಆ ಮಹಿಳೆಯರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ, ಈ ಮೂಲಕ ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರಲಿಕ್ಕೆ ನಾವು ಬಂದಿದ್ದೀವಿ. ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಭಯಪಡಬೇಕಾದಂಥ ಅಗತ್ಯ ಇಲ್ಲ. ಸರ್ಕಾರ ಕಾನೂನನ್ನು ತನ್ನ ಕೈಗೆ ತಗೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಕೋರ್ಟ್ ಇದೆ.